ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಿರೋವಂಥ ರೆಸಿಪಿ ಬಂದು ಆಲೂಗಡ್ಡೆ ಮೆಂತ್ಯ ಸೊಪ್ಪಿನ ರೈಸ್ ಬಾತ್. ಈಗ ನಾನು ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದು 4 ಹಸಿಮೆಣಸಿನ್ಕಾಯಿ, ದಪ್ಪ ಗಾತ್ರದ ಈರುಳ್ಳಿ, ಹಾಗೆ ಪಲಾವ್ ಮಸಾಲೆಗಳು ಪದಾರ್ಥಗಳು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಕರಿಮೆಣಸು, ಇದನ್ನೆಲ್ಲ ನಾನು ಎಣ್ಣೆಯಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಗೋಡಂಬಿ, ಒಂದು 4-5 ಗೋಡಂಬಿನ ನಾನು ಫ್ರೈಗೆ ಹಾಕೋತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಂಬೇಡ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಹಾಗೆ ಪಲಾವ್ ಪದಾರ್ಥಗಳು, ಮಸಾಲೆ ಪದಾರ್ಥಗಳು. ಈಗ ಕಟ್ ಮಾಡ್ಕೊಂಡಿರೋಂಥ ಚಿಕ್ಕ ಚಿಕ್ಕದು 3-4 ಟೊಮೊಟೊನ ನಾನಿಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಇದು ಕ್ಲೀನಾಗೆ ಕರ್ಗೋ ತನಕನೂ ನಾವು ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ನಲ್ಲೇ ಟೊಮೊಟೊನ ನೀಟಾಗಿ ಕರಗಿಸ್ಕೊಂಡಾದ ನಂತರ ನಾವು ಕಟ್ ಮಾಡ್ಕೊಂಡಿರೋಂತಹ ಪುದೀನ ಸೊಪ್ಪನ್ನು ಸೇರಿಸ್ಬೇಕಾಗತ್ತೆ. ಬಟ್ ಅದಕ್ಕಿಂತ ಮುಂಚೆ ನಾವು ಟೊಮೊಟೊ, ಈರುಳ್ಳಿ ನೀಟಾಗಿ ಕರಗೋ ಥರ ಫ್ರೈ ಮಾಡ್ಕೊಂಬೇಡ. ಈಗ ನಾವು ಪುದೀನನ ಹಾಕೊಳ್ಳೋಣ. ಪುದೀನ, ಟೊಮೊಟೊ, ಈರುಳ್ಳಿ ಇದೆಲ್ಲ ನೀಟಾಗಿ ಫ್ರೈ ಆಗಲಿ. ಟೊಮೊಟೊ ಕರಗೋ ತನಕನೂ ನಾವು ತಟ್ಟೆನ ಕ್ಲೋಸ್ ಮಾಡಿ ಒಂದು 5 ನಿಮಿಷ 10 ನಿಮಿಷ ಬಿಟ್ಬಿಡೋಣ. ಕರ್ಗಾಗಿದೆ ಅಂತ ಅನಿಸಿದ್ಮೇಲೆ ಕಟ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆ, ದೊಡ್ಡ ಗಾತ್ರದ್ದು ಒಂದು ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಚಿಕ್ಕ ಚಿಕ್ಕದಾಗಿ. ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಈಗ ಮೆಂತ್ಯ ಸೊಪ್ಪು, ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ. ಕ್ಲೀನಾಗಿ ತೊಳಿಬೇಕು 2-3 ಸತಿ. ತೊಳೆದಾದ ನಂತರ ಇದನ್ನು ಕೂಡ ನಾವು ಆಲೂಗಡ್ಡೆ ಜೊತೆನೇ ಸೇರಿಸ್ಕೊಂಬಿಡೋಣ. ನೋಡಿ, ಮೆಂತ್ಯ ಸೊಪ್ಪು, ಆಲೂಗಡ್ಡೆ ಕೂಡ ನಾನಿಲ್ಲಿ ಸೇರಿಸಿದ್ದೀನಿ. ಈಗ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ನಾವಿಲ್ಲಿ ಹಾಕೋಬೇಕಾಗುತ್ತೆ. ನಾನು 1 ಸ್ಪೂನಷ್ಟು ಉಪ್ಪನ್ನು ಇಲ್ಲಿ ಹಾಕೋತಾ ಇದ್ದೀನಿ. ಹಾಗೆ 2 ಸ್ಪೂನಷ್ಟು ಖಾರದ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ. ಮೆಂತ್ಯ ಸೊಪ್ಪು, ಆಲೂಗಡ್ಡೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಲೂಗಡ್ಡೆಗಿಂತ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು ಅಂತ ಗೊತ್ತಿರುತ್ತಲ್ವ. ಸೊ ಹಾಗಾಗಿ ಇವತ್ತು ನಾನು ಇದನ್ನೇ ಮಾಡ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ ಪೌಡರು, ಸ್ವಲ್ಪ ಧನಿಯಾ ಪೌಡರ್ನ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. 1 ಸ್ಪೂನಷ್ಟು ಧನಿಯಾ ಪೌಡರು, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರು, ಸ್ವಲ್ಪ ಅರಿಶಿನ. ಇದನ್ನೆಲ್ಲ ನಾನು ಕ್ಲೀನಾಗೆ ಸೇರಿಸಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮೆಂತ್ಯ ಸೊಪ್ಪು ವಾರಕ್ಕೆ 2 ಸತಿ ತಿನ್ನಬೇಕು, ಅಥವಾ 3 ಸತಿ ಆದರೂ ತಿನ್ಬೋದು. ದಿನ ತಿಂದರೂ ಏನು ತೊಂದರೆ ಇಲ್ಲ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ. ಹಾಗಾಗಿ ನಾನು ಇವತ್ತಿದು ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಮಾಡಿದೆ. ಹಾಗೆ ವಿಡಿಯೋ ಮಾಡೋಣ ಅನ್ನಿಸ್ತು, ನಾನು ವಿಡಿಯೋ ಸಡನ್ನಾಗಿ ಇದನ್ನು ಮಾಡಿದೆ. ಈಗ ನಾನು ಫ್ರೈ ಆದ ನಂತರ 1 ಚಂಬು ನೀರನ್ನು ಇಲ್ಲಿ ನಾನು ಸೇರಿಸಿದ್ದೀನಿ. ಅಳತೆಗೆ ತಕ್ಕಂತೆ 1 ಸೇರು ಅಕ್ಕಿನೂ ಕೂಡ ನಾನಿಲ್ಲಿ ತೊಳೆದಿಟ್ಕೋತಾ ಇದ್ದೀನಿ ನೋಡಿ. ಇದರಲ್ಲಿ ಕ್ಲೀನಾಗಿ 1 ಸೇರಷ್ಟು ಅಕ್ಕಿನ ನಾನು ಅಳತೆ ಪ್ರಮಾಣದಲ್ಲೇ ನಾನು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ನಾನಿವಾಗ 1 ಚಮಚ ನೀರು ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ನಾನಿವಾಗ ಹಾಕೋತಾ ಇದ್ದೀನಿ ನೋಡಿ. ಅಕ್ಕಿನ ಪೂರ್ತಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಟೈಮು. ಅಕ್ಕಿ ಹಾಕಿದ್ಮೇಲೆ ನೋಡಿ, ಮೆಂತ್ಯ ಸೊಪ್ಪು ಕ್ಲೀನಾಗಿ ಫ್ರೈ ಆಗಿದೆ ಟೊಮೊಟೊ ಈರುಳ್ಳಿ ಜೊತೆ. ಈಗ ನಾನು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 20 ನಿಮಿಷ ಬಿಟ್ಬಿಡ್ತೀನಿ, ಚೆನ್ನಾಗಿ ಬೇಯಲಿ. ಮಧ್ಯದಲ್ಲಿ ಒಂದು ಸತಿ ಬೆಂದಿದೆಯಾ ಅಂತ ನೋಡಿಬಿಡ್ತೀನಿ ನೋಡಿ. ಇನ್ನೂ ಒಂದು 5 ನಿಮಿಷ ಆದರೆ ಸ್ಟೀಮಲ್ಲೇ ಬೆಂದ್ಬಿಡುತ್ತೆ. ಈ ಟೈಮ್ನಲ್ಲಿ ನಾನು ತುಪ್ಪನ ಹಾಕೋತಾ ಇದ್ದೀನಿ. ಶ್ರೀಕೃಷ್ಣ ಅಥವಾ GRB ಯಾವುದಾದ್ರೂ ಕೂಡ ಹಾಕೋಬೋದು, ಅಥವಾ ಮನೆಯಲ್ಲೇ ಮಾಡಿರೋವಂಥ ತುಪ್ಪ ಇರುತ್ತಲ್ವ, ಹಳ್ಳಿ ಕಡೆ ಎಲ್ಲ ಬೇಗ ಸಿಗುತ್ತೆ, ಅಲ್ಲಿಂದ ತಂದರೆ ಒಳ್ಳೆಯದು. ನಾನು ಈ ಸತಿ ಅಲ್ಲಿಂದನೇ ತಂದಿದ್ದೆ. ಈಗ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡ್ತೀನಿ ಸ್ಟೀಮಲ್ಲೇ ಬೇಯಲಿ ಅಂತ. ಅನ್ನ ಆಲ್ರೆಡಿ ಬೆಂದಿತ್ತು ನೋಡಿ, ಎಷ್ಟು ಉದ್ರುದ್ರಾಗಿದೆ ಅನ್ನ ನೋಡಿ.
ಕ್ಲೀನಾಗಾಗಿದೆ, ಜಾಸ್ತಿ ನೀರಾಗಿಲ್ಲ, ನೀರು ಕರೆಕ್ಟಾಗಿ ನಾನು ಹಾಕಿದ್ನಲ್ಲ ಹಾಗಾಗಿ ನೀಟಾಗಿ ಆಗಿದೆ. ಇದೇ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ, ಒಂದು ಸತಿ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಆಲೂಗಡ್ಡೆ ಕಾಂಬಿನೇಷನ್, ಬೇರೆ ಯಾವ ತರಕಾರಿನೂ ನಾನಿಲ್ಲಿ ಹಾಕಿಲ್ಲ, ಯಾಕಂದರೆ ಟೇಸ್ಟ್ ಚೇಂಜ್ ಆಗುತ್ತೆ ಅಂದ್ಬಿಟ್ಟು. ಇದಕ್ಕೆ ಸ್ವಲ್ಪ ಟೇಸ್ಟಿಗೋಸ್ಕರ ನಾನು ರೈತ ಕಚ್ಚಂಬರ ಮಾಡ್ಕೊಂಡಿದ್ದೆ ನೋಡಿ. ಈರುಳ್ಳಿ, ಟೊಮೊಟೊ, ಉಪ್ಪು, ಮೊಸರು ಇಷ್ಟನ್ನು ಮಾತ್ರ ನಾನಿಲ್ಲಿ ಹಾಕಿದ್ದೆ. ಬೇಕಿದ್ದರೆ ನೀವು ಕಚ್ಚಂಬರ ಸ್ಕಿಪ್ ಮಾಡಿಬಿಟ್ಟು ಇದಕ್ಕೆ ಚಟ್ನಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ಅಥವಾ ಏನೂ ಬೇಡ ಅಂದರೆ ಈ ರೈಸ್ನ ಹಂಗೆ ತಿಂದರೂ ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ. ಒಂದು ಸತಿ ಟ್ರೈ ಮಾಡಿ. ನಾನು ಮತ್ತೊಂದು ಒಳ್ಳೆ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡ್ತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ JBM ಕಿಚನ್ ಫುಡ್ಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೊಂದು ಒಳ್ಳೆ ವಿಡಿಯೋನಲ್ಲಿ ಒಳ್ಳೆ ರೆಸಿಪಿನಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.